ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನಾ ಕನ್ನಡ ಬ್ಲಾಗ್ಸ್. ಸೊ ನಾನಿವತ್ತು ಬೆಳಗ್ಗೆ ಮಾರ್ನಿಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ, ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ. ಸೊ ವಿಡಿಯೋನ ನೋಡಿ, ಇವತ್ತು ಏನೇನೆಲ್ಲ ನಡೆಯುತ್ತೆ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಪೂಜೆ ಎಲ್ಲ ಮುಗೀತು. ಸೊ ಟೈಮ್ ಬಂದು ಆಲ್ರೆಡಿ 7 ಗಂಟೆ ಆಯಿತು. ಹೊರಡ್ಬೇಕೀಗ. ಗೈಸ್ ಹೊರಟಿದ್ದೀವಿ. ಅಲ್ಲಿ ಮೆಜೆಸ್ಟಿಕ್ ಹತ್ರ ಟ್ರೈನ್ ಸ್ಟೇಷನ್ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ. ಲೇಟ್ ಆಗಿಬಿಟ್ಟೈತೆ, ಬೇಗ ಹೋಗಬೇಕು. ನಾನು ಹೋಗ್ತಾ ಇರೋದಕ್ಕೆ ಅವ್ರಿಗೆ ಹೋಗೇ ಪಾಸ್ ಆತಾದೆ. ಸರಿ ಗೈಸ್, ಓಕೆ. ಅಭಿ ಆಯ್ ಮಾಡಿ ಯೂಟ್ಯೂಬ್ಗೆ ಹಾಕಿ. ಸುಮ್ಮನೆ ಕೆಲಸ ನೋಡಪ್ಪ. ಮನೇಲಿ ಟೈಮ್ ಇಲ್ಲ ಅಂತ ಗೈಸ್, ಎಂಥ ಕೆಲಸ ಆಗೋಯ್ತು ಅಂದರೆ ರೀಲ್ಸ್ ಮಾಡಿಕೊಂಡು ವೀಡಿಯೋಗಳು ಮಾಡಿಕೊಂಡು ಒಂದು ಸೈಡ್ ನಿಂತಿದ್ವಿ. ಆ್ಯಕ್ಚುಲಿ ಆ ಕಡೆನೇ ಟ್ರೈನ್ ಬರೋದಿತ್ತು. ನೋಡಿದ್ರೆ ಜನಗಳೆಲ್ಲ ಇದ್ದಕ್ಕಿದ್ದಾಗೆ ಕಾಲಿಗೆ ಆಪೋಸಿಟ್ ಆ ಕಡೆಗೆ ಹೋಗ್ಬಿಟ್ಟವ್ರು ಪ್ಲ್ಯಾಟ್ಫಾರ್ಮ್ಗೆ. ನಾವು ರೀಲ್ಸ್ ಮಾಡ್ಕೊಂಡು ಯಾರು ಇಲ್ಲ ಅಂತ ನೋಡ್ತಾಯಿದ್ವಿ. ಆಮೇಲೆ ನೋಡಿದ್ರೆ ಟ್ರೈನ್ ಬರೋ ಟೈಮ್ ಆಗೋಯ್ತು, ಬರ್ತಾಯಿತ್ತು. ಆಗ ಓಡೋಗಿ ಆ ಕಡೆ ಬಂದಿದ್ದಾಯಿತು. ಸೊ ಒಳ್ಳೆ ಕಾಮಿಡಿ ಆಯಿತು. ಒಟ್ಟು ಒಂದು 2 ನಿಮಿಷ ಲೇಟಾಗಿದ್ದಿದ್ರು ಟ್ರೈನ್ ಪಾಸ್ ಆಗಿಬಿಟ್ಟಿರೋದು. ಹೆಂಗೋ ಕರೆಕ್ಟ್ ಟೈಮಿಗೆ ಬಂದ್ವಿ. ಮೊದಲೇ ಮನೆ ಬಿಟ್ಟಿದ್ದು ಲೇಟು, ಅಂದರೆ ಬೇಗ ರೆಡಿ ಆದ್ವಿ, ಬಟ್ ಲೇಟ್ ಆಗೋಯ್ತು, ಯಾಕೆ ಗೊತ್ತಿಲ್ಲ. ಟ್ರೈನ್ ಬರೋದು ಲೇಟು ಅಂತ ತೋರಿಸ್ತಾ ಇತ್ತು, ಹಂಗಾಗಿ ಲೇಟಾಗಿ ಬಿಟ್ವಿ. ಗೈಸ್, ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸ್, ಅಭಿ ಮತ್ತು ರೇಖಾ ಅಂತ. ಸೊ ಇದು ನಮ್ಮದು 6 ಇಯರ್ಸ್ ಫ್ರೆಂಡ್ಶಿಪ್. ಅಂದರೆ ನಾವು MCOMಗೆ ಜಾಯಿನ್ ಆದಾಗ ಫಸ್ಟು ರೇಖಾನೇ ಫ್ರೆಂಡ್ ಆಗಿದ್ದು. ಸೊ ಥ್ರೂ ಔಟ್ ಅಂದರೆ ನಾವು ಜಾಸ್ತಿ ಅಂದರೆ 1 ಇಯರ್ ಕಾಲೇಜ್ಗೆ ಹೋದ್ವಿ. 1 ಇಯರ್ ಕೋವಿಡ್ ಇತ್ತು. ಕೋವಿಡಲ್ಲಿ ಅಂದರೆ ಕಾಲೇಜ್ಗೆ ಹೋಗಲಿಲ್ಲ, ಜಾಸ್ತಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಲಿಲ್ಲ. 1 ವರ್ಷ ಆದಷ್ಟು ನಾನು ರೇಖಾ ಎಷ್ಟಾಗುತ್ತೋ ಅಷ್ಟು ಸುತ್ತಬಿಟ್ಟಿದ್ದೀವಿ ಚೆನ್ನಾಗಿ. ಬಟ್ ಚೆನ್ನಾಗಿತ್ತು, ಆ ಡೇಸ್ ಚೆನ್ನಾಗಿತ್ತು, ಮಿಸ್ ಮಾಡ್ಕೋತಿದ್ವಿ. ಸೊ ಟ್ರೂ ಫ್ರೆಂಡ್ಶಿಪ್ಪು ಗೊತ್ತಿಲ್ಲ, ಅದು ಹೆಂಗೆ ಬೆಳೀತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದ್ದೀವಿ, ಯಾರ ಕಣ್ಣು ಬೀಳದೆ ಇರಲಿ. ಮಾತಾಡಿದ್ರೆ ಏನು ಕೆಲಸದಿಲ್ಲ, ಏನಿಲ್ಲ. ನನ್ನ ಕೈಯೇ ಕಾಣಿಸ್ತಾ ಏನು ಮಾಧವ್ಯ ಅದು ಟ್ರೈನಲ್ಲಿ ಲೈಫ್ ಎಲ್ಲಿ ತೋರಿಸು. ಇನ್ನು ಒಂದು ಬರಲಿದೆ ಬಾಕಿ. ಅದು ನಾನು ನಿನಗೆ ಹಾಕ್ತೀನಿ. ಏ ಬೇಡಮ್ಮ, ನಾನು ಆರ್ನಂಗೆ ಊಟ ತಿನ್ನಿಸ್ಬೇಕು. ಮಕ್ಕಳಾದ್ರೆ ಈಗ ನೋಡಿ, ಆರ್ನಂಗೋಸ್ಕರ ನನ್ನ ನೈಲ್ ಪಾಲಿಶ್ ಏನು ಸಾಕು, ಊಟ ಮಾಡಬೇಕು. ಬೇಡ ಸಾಕು, ಯಾರು ಕೆಚಪ್ಪು ಬೇಡ. ನಾವು ಫಸ್ಟ್ ಟೈಮ್ ಬಂದಿರೋದು ಫೈನಲಿ ಮೈಸೂರು. ಎಷ್ಟೊಂದ್ಸಲ ಬಂದಿರ್ತೀವಿ ಮೈಸೂರಿಗೆ, ಬಟ್ ಫ್ರೆಂಡ್ಸ್ ಜೊತೆ ಬಂದರೆ ಹೌದು, ಅದು ನಮ್ಮ ಡ್ರೀಮ್. ಹೌದು, ಅದು ನೋಡಿ ಮ್ಯಾಚಿಂಗ್ ಎಲ್ಲ ಅನ್ಪ್ಲ್ಯಾನ್ಡ್ ಸಕ್ಸಸ್. ಫೈನಲಿ ಬಂದ್ವಿ. 3 years ಹೈಟ್ ಎಡ್ಸೋಕ್ಕೆ ಆಯ್ತಲ್ಲ. ಫೈನಲಿ 10:50ಗೆ ಬಂದಿದ್ದೀವಿ. ವಾಯ್ಸ್ ಕೇಳಿಸ್ತಿದ್ವಿ ಹೆಂಗೆ ಗೊತ್ತಿಲ್ಲ, ಜಿಬಿ ಸೌಂಡು. ಕಣ್ಣು ಬೇರೆ ಬಿಡೋಕ್ಕೆ ಹೇಳ್ತಿಲ್ಲ.
ಖುಷಿ ಇದೆ. ತುಂಬ ಖುಷಿ, ತುಂಬ ತುಂಬ ಫಸ್ಟ್ ಟೈಮ್ ರೇಖಾ ಮನೇಲಿ ಇಷ್ಟು ಲಾಂಗ್ ಕಳಿಸಿರೋದು. ಸೊ ನೆಕ್ಸ್ಟ್ ಬೇರೆ ಜೀವನದ ಬೇರೆ ಮೊಟ್ಟ ಮೊದಲ ಏನಂತಾರೆ ಫ್ರೆಂಡ್ಸ್ ಜೊತೆ ಟ್ರಿಪ್ಪು. ಅದೇನೋ ಸಾಧಿಸಿರೋ ಥರ. ಅಲ್ಲಿ ಅವ್ರ ಡ್ಯಾಡಿ ಫುಲ್ಲು ಮಕ್ಕಳನ್ನ ಬಿಟ್ಟಿರಲ್ಲ, ಸೊ ಅದಕ್ಕೆ ಇವತ್ತು ಬಂದಿದ್ದೀವಿ ಏನೋ ಪ್ಲ್ಯಾನ್ ಮಾಡಿ. ಹೇಳೇ ಇಲ್ಲ ಅಂಕಲ್ಗೆ, ಆಂಟಿಗೆ ಹೇಳಕ್ಕೆ ಮಸ್ಕ ಹೊಡೆದವ್ರೆ. ನೋಡುವ ಏನಾಗುತ್ತೆ ನೆಕ್ಸ್ಟ್. ಇನ್ನೊಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಅದು ಯಾವಾಗ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಇದು ಇದು ತುಂಬ ಒಂದು ವರ್ಷಗಳ ನಂತರ ಸಕ್ಸಸ್ ಆಗಿದೆ. ಹೌದು. ನೆಕ್ಸ್ಟ್ ನೋಡ್ಬೇಕು. ನಾನು ತುಂಬ ಸಲ ಮೈಸೂರಿಗೆ ಹೋಗಿದ್ದೀನಿ, ಆದರೆ ಫಸ್ಟ್ ಟೈಮ್ ಆಟೋ ಬಸ್ಗಳಲ್ಲಿ ಮೈಸೂರಲ್ಲಿ ಓಡಾಡಿರೋದು. ಅಂದರೆ ಅದಕ್ಕೆ ಫ್ರೆಂಡ್ಸ್ ಜೊತೆ ಬಂದರೆ ಏನೋ ಒಂಥರ ಖುಷಿ, ಈ ಥರ ಎಲ್ಲ ಓಡಾಡ್ಬೋದು. ಸೊ ಚೆನ್ನಾಗಿತ್ತು. ಬಟ್ ಟೈಮ್ ಸಾಕಾಗಲಿಲ್ಲ ಎಲ್ಲೂ ಹೋಗೋದಕ್ಕೆ. ಅಂದರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲ ಸ್ವಲ್ಪ ಮನೆಗೆ ಹೋಗೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಓಡಾಡೋಕ್ಕಾಗಲಿಲ್ಲ. ಬಟ್ ಸಖತ್ತಾಗಿತ್ತು. ಫ್ರೆಂಡ್ಸ್ ಜೊತೆ ಹೋಗೋ ಮಜಾನೇ ಬೇರೆ. ಸೊ ಅಂದರೆ ಫ್ಯಾಮಿಲಿ ಅಂದರೆ ನಾರ್ಮಲ್ ಮಾತಾಡ್ತೀವಿ, ಫ್ರೆಂಡ್ಸ್ ಜೊತೆ ಆದರೆ ಸ್ವಲ್ಪ ತಲೆಹರಟೆಗಳು ಜಾಸ್ತಿ ಇರುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಹೋಗಿದ್ರೆ ಕಾಮೆಂಟ್ ಮಾಡಿ. ನಡ್ಕೊಂಡೆ ಹೋಗೋದಲ್ಲ, ಅಲ್ಲಿಂದ ನೀವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಈಗ BMTC ಬಸ್ಸಲ್ಲಿ ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಿ. ಸೊ ಚೆನ್ನಾಗಿತ್ತು ವ್ಯೂ ಎಲ್ಲ ನೋಡಿಕೊಂಡು ಮೈಸೂರಲ್ಲಿ ಬಸ್ಸಲ್ಲಿ ಓಡಾಡ್ತಾ. ಅದೊಂಥರ ನನಗೆ ಒಂಥರ ತುಂಬ ಇಷ್ಟವಾದ ಪ್ಲೇಸ್ ಅಂದರೆ ಒಂಥರ ಮೈಸೂರೇ ನನಗೆ. ಅದರಲ್ಲೂ ಚಾಮುಂಡಿ ಬೆಟ್ಟ ಅಂದರೆ ತುಂಬ ಇಷ್ಟ. ಸೊ ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ. ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಗಾಡ್ ಕೂಡ ಚಾಮುಂಡೇಶ್ವರಿ. ಅದರಿಂದ ಯಾವಾಗಲೂ ಎಲ್ಲೇ ಕರೆದ್ರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ರೆಡಿ ಆಗಿರ್ತೀನಿ. ಸೊ ಇದ್ದಕ್ಕಿದ್ದಂಗೆ ಅನ್ಪ್ಲ್ಯಾನ್ಡಾಗಿ ಹೊರಟಿರೋದು ನಾವು. ಪ್ಲ್ಯಾನೇ ಇಲ್ಲ, ಇದ್ದಕ್ಕಿದ್ದಂಗೆ ನೈಟೇ ಪ್ಲ್ಯಾನ್ ಮಾಡಿದ್ದು. ಸರಿ ಹೋಗೋಣ, ಎಲ್ಲೂ ಹೋಗೇ ಇಲ್ಲ ಇಷ್ಟು ಲಾಂಗು. ಇದ್ದಕ್ಕಿದ್ದಂಗೆ ಸಡನ್ ಪ್ಲ್ಯಾನಾಗಿ ಹೊರಟ್ವಿ. ಆಮೇಲೆ ಇಲ್ಲ ಕಾಣಿಸ್ತಾ ಇದ್ದೀವಿ, ಆ್ಯಕ್ಚುಲಿ ಬಿಸಿಲು ಇರೋದು ಕಾಣಿಸ್ತಿಲ್ಲ. ಫುಲ್ ರಶ್ ಇದೆ. ಚಿನ್ನದ ಓಲೆ ಬಿಚ್ಚಿ ಹೊಸ ಓಲೆ ಹಾಕ್ಕೊಂಡಿದ್ದೀವಿ. ಟಿಫನ್ ಮಾಡ್ದಿರೇ ಜಸ್ಟ್ ಜ್ಯೂಸ್ ಕುಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ಪ್ರಸಾದ ತಿನ್ನೋಣ ಅಂತ ಅಂದ್ಬಿಟ್ಟು ಸೊ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಹೂವು ತೊಗೊಂಡು ನಾನು ರೇಖಾ ಮೆಲ್ಗೆ ಹೂವು ಮುಟ್ಕೊಳ್ಳೋಣ ಅಂತ ಒಂದು ಆಸೆ ಇತ್ತು. ಅದರ ಜೊತೆಗೆ ಈ ವಿಡಿಯೋ ಎಲ್ಲ ಮಾಡೋಣ ಅಂತ ಆಸೆಯಿಂದ ಎಲ್ಲ ತೊಗೊಂಡ್ವಿ. ಆಯ್ತಾ ಇದು ವಿಡಿಯೋ? ಇದು ಮುಚ್ಚಿತ್ತು. ಹ್ಯಾಂಡ್ಸಮ್ ಬಾಯ್ಗೆಲ್ಲ ಹುಡುಗಿರೆಲ್ಲ ಮಾತಾಡಿಸ್ತವ್ರೆ. ಫುಲ್ ಬಿಸಿ ವಿತ್ ಗರ್ಲ್ಸ್ ಎಲ್ಲ ಡೌಟ್ಸ್ ಎಲ್ಲ ಗರ್ಲ್ಸ್ಗಳೆಲ್ಲ ಅಭಿನಯ ಕೇಳ್ತವ್ರೆ. ಹೌದು, ಏನು ಮಾಡೋಕ್ಕಾಗಲ್ಲ. ಪೊಲೀಸು ಗೈಸ್, ಹುಡುಗಿ ಜ್ಯೂಸು ಬಿಸ್ಕೆಟ್ ಎಲ್ಲ ಎಲ್ಲೋಯ್ತು. ಲವರ್ ಇದ್ರೆ ಹಿಂಗೆ ಬ್ಯುಸಿ ಆಗ್ತಾರೆ, ಫ್ರೆಂಡ್ಸ್ ಜೊತೆ ಇದ್ರು ಡೌಗಳು ನಾಚ್ಕೊಂಡೆಲ್ಲ ಮಾತಾಡ್ತಾರೆ. ಹೌದು, ನಾಚಿಕೆ. ಅಭಿದು ಪೊಲೀಸ್ ಕಾರ್ಡ್ ಇದ್ದಿದ್ದರಿಂದ ಸೊ ಬೇಗ ಏನು ನಾವು ದುಡ್ಡೇನು ಅಮೌಂಟ್ ಕಟ್ಟಿಲ್ಲ, ಆರಾಮ್ಸೆ ಬಂದ್ವಿ. ಬೇಗನೆ ದರ್ಶನ ಆಯಿತು. ಜನ ಏನೋ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಜಾಸ್ತಿ ಜನ ಇದ್ದರು. ಗೌರ್ಮೆಂಟ್ ಹಾಲಿಡೇ ಬೇರೆ ಅಲ್ವಾ. ಸೊ ದರ್ಶನ ಮಾಡಿಕೊಂಡು ಬಂದ್ವಿ. ಚೆನ್ನಾಗಾಯಿತು ದರ್ಶನ, ಖುಷಿ ಆಯಿತು. ಏನೋ ಒಂಥರ ದೇವಿ ದರ್ಶನ ಮಾಡಿದ ತಕ್ಷಣ ಪೀಸ್ಫುಲ್ ಮೈಂಡ್, ಒಂಥರ ಪಾಸಿಟಿವ್ನೆಸ್ ಸಿಗುತ್ತೆ, ಖುಷಿ ಆಗುತ್ತೆ. ಸೊ ದೇವ್ರ ಪ್ರಸಾದ ತಿಂದ್ಕೊಂಡು ಇಲ್ಲಿಂದ
ಹೊರಟ್ವಿ. ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ಊಟಕ್ಕೆ ದೇವ್ರ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಟೆಲೆಲ್ಲ ಕಾಮನ್ ಆಗಿ ತಿಂತೀವಿ. ನಾನು ಫಸ್ಟ್ ಟೈಮ್ ಇಲ್ಲಿ ದೇವ್ರದ್ದು ಪ್ರಸಾದ ತಿನ್ನೋಣ, ಅನ್ನದಾಸೋಹ ನಡೀತಲ್ಲ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಬಡೆ ಜನ ಇದ್ದಾರಲ್ಲೂ. ಊಟ ಸಿಗಲಿಲ್ಲ. ಆದರೂ ಊಟ ಇಲ್ಲ. ಮೇಡಮ್ ಅವ್ರು ಫುಲ್ಲು ಗರಮು. ನಾನು ಫುಲ್ಲು ಸ್ಟ್ರಾಂಗ್ ಆಗಿದ್ದೀನಿ. ಅಭಿ ಫುಲ್ಲು ಸ್ಟ್ರಾಂಗು. ಅಭಿದೇ ಉಪವಾಸ ಸತ್ಯಾಗ್ರಹ ಇವತ್ತು. ಇಲ್ಲಿ ಊಟಕ್ಕೆ ದೇವ್ರದ್ದು ದಾಸೋಹಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೋಟೋಗ್ರಫಿ. ಸೊ ಈಗ ಅರಮನೆ ನೋಡೋಕ್ಕೆ ಬಂದಿದ್ದೀವಿ. ಸೊ ಹೊರಗಡೆಯಿಂದ ಫೋಟೋ ತಗೊಂಡು ಹೋಗ್ಬಿಡ್ತೀವಿ, ಟೈಮ್ ಆಗುತ್ತೆ ಟ್ರೈನಿಗೆ. ಮೈಸೂರು ಬಾಯ್ ಬಾಯ್ ಪಡ್ಕೊ ಫೈನಲಿ ಮುಗಿತು. ಸೊ ಹೊರಡ್ತಾ ಇವಾಗ 20 ಮಿನಿಟ್ಸ್ ಆಯ್ತು. ಸಿಕ್ಕಿದ್ರೆ ಸಾಕಪ್ಪ, ಟ್ರೈನ್ ಮತ್ತೆ ಲೇಟ್ ಆಗಿಬಿಡುತ್ತೆ. ಸೂಪರ್ ಅಲ್ಲ, ಇಲ್ಲಿ ಫೋಟೋಸ್ ತಗೊಳ್ಳೋರ ಅಂತ ಬಂದ್ವಿ. 5 ನಿಮಿಷ. ಅಭಿ ಬಾಯ್ ಮಾಡಿ. ಗೈಸ್ ಫುಲ್ ಫ್ರೀಯಾಗವೆ ಸೀಟ್ಗಳು. ಸೊ ಹೊರಟಿದ್ದೀವಿ. ಹೆಂಗೋ ಸದ್ಯ ಟ್ರೈನ್ ಸಿಕ್ತು. ಭಯ ಆಗ್ಬಿಟ್ಟಿತ್ತು, ನಿಂತಿತ್ತು ಹೆಂಗೋ. 4:15 ಆಯ್ತು. ಈಗ ಇನ್ನೇನು ಹೊರಡುತ್ತೆ. ಯಾಕೆ ಏನು ಬೇಡವಾ ಸ್ನ್ಯಾಕ್ಸು? ಹೋಗುವಾಗ ಚೆನ್ನಾಗಿತ್ತು, ಬರುವಾಗ ಬರೀ ಪ್ರಾಬ್ಲಮ್ಮು. ಟ್ರೈನ್ ಸಿಕ್ತಂತ ಖುಷಿ ಪಡೋದು. ಮುಂದೆ ಹೋದ್ಮೇಲೆ 2 ಅವರ್ ಲೇಟಾಗಿ ಹೋದ್ವಿ ಮನೆಗೆ. 6:10 ಇರಬೇಕಾಗಿದ್ದು ಟ್ರೈನು ಕೆಂಗೇರಿಯಲ್ಲಿ. ಆಲ್ಮೋಸ್ಟ್ 8:10 2 ಅವರ್ ಲೇಟು. ನಾವು ಮನೆಗೆ ಹೋಗಿದ್ದೆ 9 ಗಂಟೆಗೆ. ಹಾಗೆ ಹೋಯಿತು. ಸೊ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಿಲ್ಲ. ಸೊ ಬೈ ಬೈ ಮೈಸೂರು. ಎಷ್ಟು ಗಂಟೆಗೆ ಹೋಯ್ತು ನಾವು? 4:15. ಅವ್ರು ಹುಡುಗಿರಿಂದ ಮಾತಾಡ್ತಾರೆ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಕೆಂಗೇರಿ ಹಿಡ್ಕೊಂಡು ಅಲ್ಲಿಂದ ಏನಾದರೂ ತಿನ್ಕೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಬಂದಿರೋದು. ಇದೊಂಥರ ಡ್ರೀಮ್ ಥರ. ನಾವು ಸ್ಟೇಸ್ ಎಲ್ಲ ಹೋಗಿದ್ದು ಫ್ಯಾಮಿಲಿ ಜೊತೆ. ಸೊ ಇದೊಂಥರ ವೀಡಿಯೋ ಮಾಡಬೇಕು ಮಾಡಿದ್ದು ಆ ಟೈಮಲ್ಲಿ. ಸೊ ಫೈನಲಿ ಆಯಿತು. ನಾನು ರೇಖಾ ಇಲ್ಲಿ ಡೋರ್ ಹತ್ರ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಸೊ ಬಂದ್ವಿ. ಚೆನ್ನಾಗಿತ್ತು. ಟ್ರೈನ್ ಓಕೆ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಈ ವಾಶ್ರೂಮ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಸ್ಮೆಲ್ ಅನಿಸ್ತಾಯಿತ್ತು. ಅಂದರೆ ಒಂದೊಂದು ಇದಕ್ಕೂ ಬೋಗಿಗೂ ಒಂದೊಂದು ವಾಶ್ರೂಮ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಿತ್ತು ಅನಿಸುತ್ತೆ. ಬಟ್ ಅದರ್ವೈಸ್ ಟ್ರೈನ್ ಈಸ್ ಗುಡ್, ಏನೂ ಪ್ರಾಬ್ಲಮ್ ಇಲ್ಲ. ಕಾಣಿಸಿದೆ ಇಲ್ಲ ಹಾಗೂ ಎಷ್ಟು ಕಪ್ಪಲೆ ಆಗೋದು ಏನು ಕಾಣಿಸ್ತಾ ಇದೆ. ಅಂತ ತಲೆ ಅರ್ಧ ಗಂಟೆಯಿಂದ ಟ್ರೈನ್ ನಿಂತ್ಕೊಂಡ್ಬಿಟ್ಟೈತೆ. ನೀನೇ ಆಗ್ತಾ ಇಲ್ಲ. ಯಾವುದಿದು ಬ್ರಿಡ್ಜ್ ಇನ್ನೂ ಸಿಕ್ಕಿರಲ್ಲ. ಬ್ರಿಡ್ಜಿನ ನಿಯರ್
ಸ್ಟಾಪ್ ಹಿಂದೆಗಡೆ ಸ್ಟಕ್ ಆಗ್ಬಿಟ್ಟಿದ್ವಿ. ಹಾಫ್ ಆನ್ ಅವರ್ ಆಯಿತು ಸ್ಟಾಪಲ್ಲಿ. हेलो हाँ सर अब यहाँ पहुँच रहे हैं और बेंगलोर सिटी स्टेशन पर पहुँचने वाले हैं। हाँ निकल गया। ಫುಲ್ ಲೇಟು, 1 ಅವರ್ ಲೇಟ್ ಆಯಿತು. ಇನ್ನೂ परसों ಸ್ಟಾಪಲ್ಲಿ सुबह 7 बजे घर पहुँच ಮನೆ जाएंगे। ನಿಲ್ಲಿಸಿ ಅರ್ಧ ಗಂಟೆ ಹೊಂಟವ हाँ ಮೂವ್ ಆಗೋದು, ಮತ್ತೆ 4 ಗಂಟೆ ಹೊಂಟವ दिल्ली ಮೂವ್ ಆಗೋದು. दिल्ली तक तो ಮತ್ತೆ ಸ್ಟಾಪ್ दिल्ली से पहले ಚೆನ್ನಾಗಿದೆ. ನನ್ನ ಮನೆಯಲ್ಲಿಟ್ಟಿದೆ ಎಲ್ಲರೂ ಮನೆ ಸೇರಿರೋರು ಅದು ಬಿಟ್ಟು आगरा से जाएंगे बदायूं। वो असल में ऐसा है देखना पड़ा ना यहाँ से बेंगलोर से और ಗೈಸ್ ಈ ಟ್ರೈನಿಗೆ ನಮಸ್ಕಾರ ಹಾಕ್ಬಿಟ್ಟು ಹೊರಟ್ಬಿಟ್ಟು ಅಷ್ಟು ಲೇಟ್ ಆಗೋಯ್ತು ನಾವು ಬರೋದು. ಸೊ ಇಷ್ಟು ಮನೆಗೆ ಬರೋಷ್ಟರಲ್ಲಿ ಮನೆ ಎಲ್ಲ ಅಪ್ಪ ಮಗಳು ಸೇರ್ಕೊಂಡು ಧ್ವಂಸ ಮಾಡಾಕ್ಬಿಟ್ಟಾರೆ ಗೈಸ್. ಎಷ್ಟು ಪಾತ್ರೆ ಬೆಳೆಸಿ ಎಲ್ಲ ಅಧ್ವಾನ ಮಾಡಿ ಏನೇನೋ ಬ್ಯಾಗು ಎಲ್ಲ ಬಿಸಾಕಿಟ್ಟವ್ರೆ. ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಬಂದು ನನ್ನ ಪುಟಾಣಿ ನೋಡಾಯಿತು. ಪುಟಾಣಿನ ಬೆಳಗಿಂದ ಬಿಟ್ಟಿದ್ದೆ, ಸಿಡುಕಿ ಏನಪ್ಪ ಫೋನ್ ಬೇಕು ಅವಳಿಗೆ, ಕೊಕ್ಕು ಮಿಲನ್ ಹಾಕ್ಬೇಕಂತೆ, ಅದಕ್ಕೆ ಇದೆಲ್ಲ. ಎ ಫಾರ್ ನೀನು ಯಾವಾಗಲೂ ಬ್ಯಾಡ್ ಗರ್ಲ್ ಮಗನೆ ನೀನು. ಹಾಂ ಕಂದ, ಯಾವಾಗಲೂ ಬ್ಯಾಡ್ ಗರ್ಲ್ ಮಗನೆ ನೀನು. ಗೈಸ್ ಸೊ ಸಿಕ್ಕಾಬಡೆ ಪ್ರಾಬ್ಲಮ್ ಆಗೋಯ್ತು ಗೈಸ್. ಬರಬೇಕಾದ್ರಂತೂ ಟ್ರೈನಿಂದ ಒಳ್ಳೆ ಎಡವಟ್ಟಾಗೋಯ್ತು ಕೆಲಸ. ನಾವು 2 ಅವರ್ ಡಿಲೇ ಆಯಿತು ಬರೋದಕ್ಕೆ. 2 ಅವರ್ ಫುಲ್ಲು ಡಿಲೇ ಆಯಿತು ಟ್ರೈನು. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಹತ್ತಿದ್ದು ಬಂದು 4:15ಗೆ ಹತ್ತಿದ್ದು ಮೈಸೂರಲ್ಲಿ ಟ್ರೈನು. ಥ್ಯಾಂಕ್ ಯು ಮಗನೆ. 4:15ಗೆ ಹತ್ತಿದ್ದು ಟ್ರೈನು. ನೋಡಿದ್ರೆ ನಾವು ಬಂದಾಗ ಆಲ್ಮೋಸ್ಟು 8 ಗಂಟೆ ಅನಿಸುತ್ತೆ ಮೇ ಬಿ. ನಾವು ಕೆಂಗೇರಿಲಿ ಇಳಿದಾಗ ಅದು ತೋರಿಸ್ತಿದ್ದಿದ್ದು ಟೈಮ್ ಬಂದು 6 ಗಂಟೆಗೆ ಹೋಗ್ಬೇಕಿತ್ತು ಟೈಮ್. ನಾವು ಅಲ್ಲಿ ಹತ್ತಿದ್ದು ನೋಡಿದ್ರೆ 6 ಗಂಟೆ 6:10 ತೋರಿಸ್ತಾಯಿತ್ತು ಫುಲ್. ಆಮೇಲೆ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ. ಫುಲ್ 1/4 ಅವರ್ ಹೊಂತವ, 1/4 ಅವರ್ ಹೊಂತವ ಸ್ಟಾಪ್ ಮಾಡ್ಕೊಂಡು. ಅದು ಮೇನ್ ಇದರಲ್ಲಿ ಸ್ಟೇಷನಲ್ಲೂ ಏನಲ್ಲ, ಮಧ್ಯೆ ಅದು ಸ್ಟಾಪೇ ಕೊಡ್ತಿರಲಿಲ್ಲ. ಆ ಜಾಗಗಳಲ್ಲೆಲ್ಲ ನಿಲ್ಲಿಸಿದ್ರು. ಸೊ ಆ್ಯಕ್ಚುಲಿ ಇನ್ನೊಂದೇನು ಅಂದರೆ, ನಾವು ಅದಕ್ಕಿಂತ ಮುಂಚೆದೊಂದು ಟ್ರೈನ್ ಹತ್ತಬೇಕಿತ್ತು 3:45. ನೋಡಿದ್ರೆ ಅದು ಟ್ರೈನ್ ನಮ್ಮ ಹಿಂದೆ ಐತೆ. ಅದು ಆ ಟ್ರೈನು ಅದು ಡಿಲೇ ಆಗಿ ಅದು ಹಿಂದೆ ಬರ್ತಾಯಿತ್ತು. ನಿಜ ಅದಕ್ಕೆ ಹತ್ಬಿಟ್ಟಿದ್ರೆ ಇನ್ನೂ ಫ್ರಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿರೋದು. ಯಾಕಂದರೆ ಇದೇ ಬೇಗ ಬಂತು ಒಂಚೂರು, ಅದು ಇನ್ನೂ ಹಿಂದೆ ಇತ್ತು. ಸೊ ಯಾವಾಗ ಬಂದು ಕೆಂಗೇರಿ ತಲುಪಿರ್ತೀವಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು ಸೀರಿಯಸ್ಸಾಗೆ. ಏನೂ ತಿಂದಿಲ್ಲ, ಬೆಳಗ್ಗೆ ನಾಷ್ಟ ಮಾಡಲಿಲ್ಲ. ದೇವ್ರ ದರ್ಶನ ಹಂಗೆ ಮಾಡೋಣ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಜ್ಯೂಸ್ ಕುಡಿದು ದೇವ್ರ ದರ್ಶನ ಮಾಡಿಕೊಂಡು 2 ಗಂಟೆಗೆ ಅಲ್ಲೇ ದೇವ್ರ ಪ್ರಸಾದ ತಿಂದ್ವಿ. ಆಮೇಲೆ ಇಲ್ಲೇ ಎಲ್ಲನ ಬೆಂಗಳೂರಲ್ಲಿ ಬಂದು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ನೋಡಿದ್ರೆ ಲೇಟ್ ಆಗಿಬಿಟ್ಟಿದ್ದ ಕಾರಣ ನಾನು ಇಬ್ಬರೂ, ಅಭಿ ಕೂಡ ದೂರ ಹೋಗಬೇಕಿತ್ತು ದೊಡ್ಡಬಳ್ಳಾಪುರ, ರೇಖಾ ಕೂಡ ಸ್ವಲ್ಪ ದೂರ ಹೋಗಬೇಕಿತ್ತು. ಸೊ ನಾನು ಮನೇಲಿ ಯಾರನ್ನ ಬಿಟ್ಟಿದ್ದೆ. ಸೊ ಊಟನೇ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಅಲ್ಲೇ ನನ್ನ ಕೆಂಗೇರಿಲಿ ಡ್ರಾಪ್ ಮಾಡಿ ನನ್ನನ್ನು ಬಸ್ ಹತ್ತಿಸಿ ಅವ್ರು ಮೆಟ್ರೋಗೆ ಹೋದರು. ಇಷ್ಟೇ ಇವತ್ತಿಂದು. ಹೋಗ್ಬೇಕಾದ್ರೆ ದರ್ಶನ ಎಲ್ಲ ಚೆನ್ನಾಗಾಗಿತ್ತು ನಿಜ. ಬರಬೇಕಾದ್ರೆ ಅಷ್ಟೇ ಪ್ರಾಬ್ಲಮ್ ಆಗಿದ್ದು. ಟ್ರೈನ್ದು ಬಿಟ್ಟರೆ ಚೆನ್ನಾಗಿತ್ತು ಇವತ್ತಿನ ಡೇ. ಎಲ್ಲ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಕಳೆದೆ. ಸುಮಾರು ದಿನ ಆಗಿತ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ. ಸೊ ಈ ಥರ ಲಾಂಗ್ ಟ್ರಿಪ್ ನಾವು ಯಾವತ್ತೂ ಹೋಗಿಲ್ಲ. ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು M.Com.ಅಲ್ಲಿದ್ದಾಗ ಪ್ಲ್ಯಾನ್ ಮಾಡಿದ್ದಾಗಲೇ 6 ವರ್ಷ ಆಯಿತು. ಇವಾಗದು ಈಡೇರಿತು. ಸೊ ಚೆನ್ನಾಗಿತ್ತು ಗೈಸ್ ಇವತ್ತಿನ ಡೇ ಎಲ್ಲ. ಲೇಟ್ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಓಕೆ, ಚೆನ್ನಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ, ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.